ಜೇಬಿನಲ್ಲಿ ಫೋನ್ ಇಲ್ಲ, ಜೇಬಿನಲ್ಲಿ ಹೆಚ್ಚು ಹಣ ಇಲ್ಲ, ಮನೆಯಲ್ಲಿ ಎಸಿಗಳಿಲ್ಲ. ಆದರೂ ಆ ತಲೆಮಾರು ನಮ್ಮಿಗಿಂತ 100 ವರ್ಷಗಳು ಹೆಚ್ಚು ಸಂತೋಷವಾಗಿ, ಆರೋಗ್ಯವಾಗಿ ಹೇಗೆ ಬದುಕಿತು? ಅವರ ರಹಸ್ಯ ಏನು? ಈ ತಲೆಮಾರು ಹೋಗಿಬಿಟ್ರೆ ಮತ್ತೆ ನಮಗೆ ಪ್ರೀತಿಯನ್ನು ಹಂಚುವ ಕೈಗಳು, ಕಥೆಗಳು ಹೇಳುವ ಧ್ವನಿಗಳು ಇರಲಾರವು. ನಾವೇನು ಕಳ್ಕೊಳ್ತಿದ್ದೇವೆ ಗೊತ್ತಾ ಸ್ನೇಹಿತರೆ? ಗಮನಿಸಿದ್ದೀರಾ? ನಮ್ಮ ಕಣ್ಣು ಮುಂದೆ ಒಂದು ಯುಗ ಮುಗಿದು ಹೋಗುತ್ತಿದೆ. ನಮಗೆ ಜನ್ಮ ನೀಡಿ ಜೀವನವನ್ನು ಕಲಿಸಿದ ಒಂದು ಮಹಾನ್ ತಲೆಮಾರು ಒಂದೊಂದಾಗಿ ನಮಗೆ ಶಾಶ್ವತ ವಿದಾಯ ಹೇಳುತ್ತಾ ಅಂತರ್ಧಾನವಾಗುತ್ತಿದೆ. ಅವರ ಜೊತೆ ಆ ಆತ್ಮೀಯತೆಗಳು, ಆ ಮೌಲ್ಯಗಳು ಕೂಡ ಹೋಗುತ್ತಿವೆಯೇನೋ ಅನ್ನಿಸುತ್ತದೆ. ಅಸಲಿಗೆ ಏಕೆ ಅಷ್ಟು ಮಹಾನ ತಲೆಮಾರು? ಒಮ್ಮೆ ಹಿಂದಕ್ಕೆ ತಿರುಗಿ ನೋಡೋಣ. ಅದು ಅನ್ನ ತಿನ್ನುವ ಮೊದಲು ಪಕ್ಕದವರ ಹಸಿವನ್ನು ಗುರುತಿಸಿದ ತಲೆಮಾರು. ಮನೆ ಸಣ್ಣದಾಗಿದ್ರೂ ಮನುಷ್ಯರ ನಡುವಿನ ಪ್ರೀತಿ ಮಾತ್ರ ವಿಶಾಲವಾಗಿತ್ತು. ಅವರು ಎಂದಿಗೂ ನಾನು ಎಂದಿಲ್ಲ, ನಾವು ಎಂದೇ ಬದುಕಿದರು. ಉಮ್ಮಡಿ ಕುಟುಂಬಗಳಲ್ಲಿ ಕಷ್ಟ ಸುಖಗಳನ್ನು ಹಂಚಿಕೊಂಡರು. ಆಸ್ತಿಗಿಂತ ಆತ್ಮೀಯತೆಗಳಿಗೆ, ಅನುರಾಗಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ ತಲೆಮಾರು ಅದು. ಅವರಿಗೆ ದೊಡ್ಡ ದೊಡ್ಡ ಡಿಗ್ರಿಗಳಿರಲಿಕ್ಕಿಲ್ಲ, ಆದರೆ ಜೀವನ ಎಂಬ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿದ ತಲೆಮಾರು ಅದು. ಗಡಿಯಾರ ಇಲ್ಲದಿದ್ದರೂ ಸೂರ್ಯನನ್ನು ನೋಡಿ ಸಮಯ ಹೇಳುತ್ತಿದ್ದರು. ಕ್ಯಾಲ್ಕುಲೇಟರ್ ಇಲ್ಲದಿದ್ದರೂ ಬಾಯಿ ಲೆಕ್ಕದಲ್ಲೇ ಜೀವನವನ್ನು ಗೆದ್ದ ಮೇಧಾವಿಗಳು ಅವರು. ಇಂಟರ್ನೆಟ್ ನೋಡದೆ ಅಪಾರ ಜ್ಞಾನವನ್ನು ತುಂಬಿಕೊಂಡರು. ಜಿಪಿಎಸ್ ಇಲ್ಲದಿದ್ದರೂ ಗಮ್ಯವನ್ನು ಖಚಿತವಾಗಿ ತಲುಪುತ್ತಿದ್ದರು. ಆ ದಿನಗಳಲ್ಲಿ ಕೈಯಲ್ಲಿ ಮೊಬೈಲ್ ಫೋನ್ ಇರಲಿಲ್ಲ, ಆದರೆ ಮನಸ್ಸು ತೆರೆದು ಮಾತನಾಡಿಕೊಳ್ಳುವ ಸ್ನೇಹಗಳಿಗೆ ಕೊರತೆ ಇರಲಿಲ್ಲ. ಪೋಸ್ಟ್ ಕಾರ್ಡ್ ಮೇಲೆ ಬರೆದ 4 ಮಾತುಗಳು ಫೋನ್ನಲ್ಲಿ ಗಂಟೆಗಳ ಮಾತಿಗಿಂತ ಹೆಚ್ಚು ಪ್ರೀತಿಯನ್ನು ಹಂಚುತ್ತಿದ್ದವು. ಟಿವಿ ಇಲ್ಲದಿದ್ದರೂ ಬೀದಿ ನಾಟಕಗಳು, ಬುರ್ರಾ ಕಥೆಗಳೊಂದಿಗೆ ಸಮಯವನ್ನು ಆನಂದವಾಗಿ ಕಳೆಯುತ್ತಿದ್ದರು. ತಂತ್ರಜ್ಞಾನ ಇಲ್ಲದಿದ್ದರೂ ಸುಖ ಸಂತೋಷಗಳಿಂದ ಬದುಕಿದ ತಲೆಮಾರು ಅದು. ಎಸಿಗಳು, ಕೂಲರ್ಗಳು ಇಲ್ಲದಿದ್ದರೂ ಹೊರಗಡೆ ಮಂಚ ಹಾಕಿಕೊಂಡು ತಂಪು ಗಾಳಿಯಲ್ಲಿ, ಜಾಬಿಲ್ಲಿ ಅಂದ್ರೆ ಚಂದ್ರ ಬೆಳಕಿನಲ್ಲಿ ಹಾಯಾಗಿ ನಿದ್ರೆ ಮಾಡಿದ ತಲೆಮಾರು ಅದು. ಮಿನರಲ್ ವಾಟರ್ ಗೊತ್ತಿರಲಿಲ್ಲ. ಕೆರೆ ನೀರು, ಬಾವಿ ನೀರು ಕುಡಿದು ಕಲ್ಲು ತಿಂದರೂ ಜೀರ್ಣಿಸಿಕೊಳ್ಳುವ ಶಕ್ತಿ ಅವರದೇ. ಪಿಜ್ಜಾ, ಬರ್ಗರ್ಗಳ ಬದಲು ಪೀಚು ಮಿಠಾಯಿ, ಪೇಳೆಗಳು ತಿನ್ನಿ ಸಂತೋಷವಾಗಿ ಬದುಕಿದರು. ಜಿಮ್ಗಳ ಕೆಲಸವಿಲ್ಲದೆ ಭಾರೀ ಕೆಲಸ ಮಾಡಿ ಬೆವರು ಸುರಿಸಿ 100 ವರ್ಷ ಆರೋಗ್ಯವಾಗಿ ಬದುಕಿದರು. ಅದಕ್ಕೆ ಅವರಿಗೆ ಇಂದಿನ ಬಿಪಿಗಳು, ಶುಗರ್ಗಳು, ಹೃದಯಾಘಾತಗಳು, ಕಾರ್ಪೊರೇಟ್ ಆಸ್ಪತ್ರೆಗಳು ಗೊತ್ತಿರಲಿಲ್ಲ. 6ನೇ 7ನೇ ವಯಸ್ಸು ಬರುವವರೆಗೆ ಮಕ್ಕಳ ಬಾಲ್ಯವನ್ನು ಆಟಪಾಠಗಳಿಂದ ತುಂಬಿಸಿದ ತಲೆಮಾರು ಅದು. ನಂತರ ಹಣವಿಲ್ಲದ ಸರ್ಕಾರಿ ಶಾಲೆಗಳಲ್ಲಿ ಓದಿಸಿ ದೊಡ್ಡ ಸಾಧಕರನ್ನಾಗಿ ಮಾಡಿದ ತಲೆಮಾರು ಅದು. ಆ ಕಾಲದಲ್ಲಿ ಶಿಸ್ತು ಬಹಳ ಮುಖ್ಯ. ಶಾಲೆಯಲ್ಲಿ ಶಿಕ್ಷಕರು ಬೈದರೆ ಮನೆಗೆ ಬಂದು ತಾಯಿ ತಂದೆಯರು ಇನ್ನೂ 2 ಹೊಡೆದು ಶಿಕ್ಷಕರನ್ನು ಪ್ರಶ್ನಿಸುತ್ತಿರಲಿಲ್ಲ. ಅದಕ್ಕೆ ಆ ತಲೆಮಾರಿನ ಮಕ್ಕಳು ಅಷ್ಟು ದೃಢವಾಗಿ ಬೆಳೆದರು. ಅವರು ವ್ಯಾಪಾರದಲ್ಲಿ ಕಲ್ತಿಗೆ ಅವಕಾಶ ನೀಡಲಿಲ್ಲ. ನೀತಿ ನಿಜಾಯಿತಿಯಿಂದ ಯಾರನ್ನೂ ಮೋಸ ಮಾಡದೆ ಬದುಕಿದರು. ತಮ್ಮ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿದರು. ತ್ಯಾಗಗಳಿಂದ ಮಕ್ಕಳ ಭವಿಷ್ಯಕ್ಕೆ ಅಡಿಪಾಯ ಹಾಕಿದರು. ಜಾತಿ ಮತಗಳ ಪಾರವಾಗಿ ಎಲ್ಲರನ್ನೂ ಸಹೋದರ ಭಾವದಿಂದ ನೋಡಿದ ದೊಡ್ಡ ಮನಸ್ಸು ಅವರದ್ದು. ಅಂತಹ ಅಮೂಲ್ಯ ಮನುಷ್ಯರು ಇಂದು ಒಂದೊಂದಾಗಿ ನಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆ. ಅವರನ್ನು ಕಳೆದುಕೊಳ್ಳುತ್ತಿದ್ದೇವೆ ಅಂದರೆ ಎಲ್ಲವನ್ನೂ ಕಳೆದುಕೊಂಡಂತೆ ಅನ್ನಿಸುತ್ತದೆ. ಆ ತಲೆಮಾರು ಲ್ಯಾಂಟರ್ನ್ ಬೆಳಕಿನಲ್ಲಿ ನಮ್ಮ ಬದುಕಿಗೆ ಬೆಳಕನ್ನು ತುಂಬಿದರೆ, ಈ ತಲೆಮಾರು ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಕತ್ತಲನ್ನು ಹೆಚ್ಚಿಸಿಕೊಂಡಿದೆ. ಹೋಗುತ್ತಿರುವ ಆ ತಲೆಮಾರಿನಿಂದ ನಾವು ಆ ಪ್ರೀತಿ, ಆ ಮೌಲ್ಯಗಳನ್ನು ಕಲಿಯದಿದ್ದರೆ ನಮ್ಮ ಭವಿಷ್ಯ ಅಂಧಕಾರವೇ. ಅವರು ಇರುವವರೆಗೆ ಅವರನ್ನು ಪ್ರೀತಿಯಿಂದ ನೋಡೋಣ. ಅವರು ಕಲಿಸಿದ ದಾರಿಯಲ್ಲಿ ನಡೆಯೋಣ. ಹಳೆಯ ತಲೆಮಾರಿನನ್ನು ಗೌರವಿಸಿ. ರೆಸ್ಪೆಕ್ಟ್ ದಿ ಓಲ್ಡರ್ ಜನರೇಷನ್. ಈ ಕಥೆ ನಿಮ್ಮ ಮನಸ್ಸನ್ನು ತಟ್ಟಿದೆಯಾ?